ಇನ್ನು ಬೆಂಗಳೂರಿನಲ್ಲಿ ಈ ಗುಂಡಿ ಗಂಡಾಂತರದ ಬಗ್ಗೆ ಹೆಚ್ಚು ಕಡಿಮೆ ಪ್ರತಿನಿತ್ಯ ನೀವು ಸುದ್ದಿಯನ್ನು ನೋಡ್ತಾ ಇರ್ತೀರ. ಇದರಿಂದ ಅಪಘಾತವಾಗಿ ಬಿದ್ದು ಗಾಯ ಮಾಡಿಕೊಂಡು ಕೆಲವರ ಜೀವ ಬಲಿಯಾದ ಘಟನೆಗಳು ಕೂಡ ನಡೆದಿವೆ. ಇವತ್ತು ಕೂಡ ಅಂಥದ್ದೇ ಒಂದು ಘಟನೆಯಾಗಿದೆ. ಟೆಕ್ಕಿಯೊಬ್ಬರು ಗುಂಡಿ ತಪ್ಪಿಸೋದಕ್ಕೆ ಹೋಗಿ ಆಯತಪ್ಪಿ ರೋಡಲ್ಲಿ ಬಿದ್ದುಬಿಟ್ಟಿದ್ದಾರೆ. ಬಿದ್ದಾಗ ಲಾರಿಯೊಂದು ಅವರ ತಲೆ ಮೇಲೆ ಹರಿದು ಪಾಪ ಸ್ಪಾಟ್ ಡೆತ್, ಗುಂಡಿಯಿಂದಾಗಿಯೇ ಸಾವನ್ನಪ್ಪಿದ್ದಾರೆ. ಹಾಗಾದರೆ ಈ ಘಟನೆ ನಡೆದಿದ್ದು ಎಲ್ಲಿ ಮತ್ತು ಹೇಗೆ, ಬನ್ನಿ ನೋಡೋಣ. ಬೆಂಗಳೂರಿನಲ್ಲಿ ಗುಂಡಿಗೆ ಇನ್ನೊಂದು ಬಲಿ. ಕ್ಯಾಂಟರ್ ಅಡಿ ಸಿಲುಕಿ ಟೆಕ್ಕಿ ಸಾವು. ಈ ಫೋಟೋದಲ್ಲಿ ಕಾಣುವ ಯುವತಿ ಹೆಸರು ಪ್ರಿಯಾಂಕಾ. ತನ್ನ ಅಣ್ಣನ ಜೊತೆ ಬೈಕ್ನಲ್ಲಿ ಕೆಲಸಕ್ಕೆ ತೆರಳುವ ವೇಳೆ ರಸ್ತೆಯಲ್ಲಿ ಗುಂಡಿ ತಪ್ಪಿಸಲು ಹೋಗಿ ಬೈಕ್ನಿಂದ ಕೆಳಗೆ ಬಿದ್ದು ಲಾರಿ ಹರಿದು ಟೆಕ್ಕಿ ಸಾವನ್ನಪ್ಪಿದ್ದಾರೆ. ಈ ಘಟನೆ ಬೆಂಗಳೂರು ಹೊರವಲಯ ನೆಲಮಂಗಲ ಬಳಿಯ ಮಾದನಾಯಕನಹಳ್ಳಿ ಹುಸ್ಕೂರು ಎಪಿಎಂಸಿ ರಸ್ತೆಯಲ್ಲಿ ನಡೆದಿದೆ. 26 ವರ್ಷದ ಪ್ರಿಯಾಂಕಾ ಅಪಘಾತದಲ್ಲಿ ಮೃತಪಟ್ಟ ಯುವತಿಯಾಗಿದ್ದಾರೆ. ತುಂಬಾ ಅದ್ಗೆಟ್ಟು ಕೆಟ್ಟಿದೆ. ಒಂದು ಗಾಡಿ ಹೋದ್ರೆ ಒಂದು ಗಾಡಿ ಮುಂದೆ ಬರೋಕ್ಕಾಗಲ್ಲ. ಆ ಕಾರ್ ಹೋದ್ರೂ ಅಷ್ಟೇ, ಒಂದು ಗಾಡಿ ಲಾರಿ ಬಂದು ನಿಲ್ಸ್ಕೊಬೇಕು. ರೋಡ್ ಕನ್ಸ್ಟ್ರಕ್ಷನ್ ಇಂದ ಅದನ್ನ ಹಾಗೆ ತ್ಯಾಪೆ ಕೆಲಸ ಇನ್ನೂ ಹಂಗೆ ಇದೆ. ಇನ್ನೂ ಕ್ಲಿಯರ್ ಮಾಡಿ ಕೊಟ್ಟಿಲ್ಲ ಗೌರ್ಮೆಂಟ್ ಅವರಿಂದ. ಅದರಿಂದ ತುಂಬಾ ವೆಹಿಕಲ್ಸ್ ಓಡಾಡಕ್ಕೆ ತೊಂದರೆ ಆಗಿದೆ. ಇನ್ನ APMC ಇಂದ ಅಲ್ಲಿ ಕೊಳ್ಳಳ್ಳಿ ರೋಡಿಂದ ಬಂದು ಸೀದಾ ಲಾರಿಗಳೆಲ್ಲ ಹಿಂಗೆ ಬರ್ತವೆ. ಯಾಕೆ ಗೋಡೌನ್ ಜಾಸ್ತಿ ಇದೆ, ಒಂಥರ ಹಬ್ತಾರ ಆಗ್ಬಿಟ್ಟಿದೆ. APMC ಯಾರ್ಡು ದಿನನಿತ್ಯ ಗಾಡಿಗಳು ಓಡಾಡಿದ್ದೇ ಇದ್ದೇ ಇರ್ತದೆ. ಅದರಿಂದ ಈ ತರ ಆಗ್ತಾನೆ ಇದಾವೆ ಸರ್. ಗುಂಡಿಗಳು ಜಾಸ್ತಿ ಇದೆ ಸರ್. ಗುಂಡಿ ಹಾಳಾಗ ಗೊತ್ತಿಲ್ಲ ಎಷ್ಟಿದಾವೆ ಅಂತ. 2 ವೀಲರ್ ಹೋದಾಗ ಏನ್ ಆಗಿದೆ ಸರ್ ಅದೆಲ್ಲ. ಈಕೆ ತನ್ನ ಅಣ್ಣನ ಜೊತೆ ಬೈಕ್ನಲ್ಲಿ ತೆರಳುತ್ತಿದ್ದು, ಈ ವೇಳೆ APMC ಹುಸ್ಕೂರು ರಸ್ತೆಯಿಂದ ಮಾದಾವರಕ್ಕೆ ತೆರಳುತ್ತಿದ್ರು. ಇನ್ನು ಈ ರಸ್ತೆಯಲ್ಲಿ ದಾಸನಾಪುರ, ಯಶವಂತಪುರದ APMC ಮಾರುಕಟ್ಟೆ ಸೇರಿದಂತೆ 16 ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವ ಪ್ರಮುಖ ರಸ್ತೆಯಾಗಿದೆ. ಪ್ರತಿನಿತ್ಯ ಸಾವಿರಾರು ವಾಹನಗಳು ಸಂಚಾರ ಮಾಡುತ್ತಿದ್ದು, ಇತ್ತೀಚೆಗೆ ಈ ರಸ್ತೆಯಲ್ಲಿ ವೃಷಭಾವತಿ ಪೈಪ್ಲೈನ್ ಕಾಮಗಾರಿಯಾಗಿದ್ದು, ಪೈಪ್ಲೈನ್ ನಂತರ ರಸ್ತೆಯ ದುರಸ್ತಿಯಾಗದೆ ಮಂಡಿಯುದ್ದದ ಗುಂಡಿಗಳು ಅಪಘಾತಕ್ಕೆ ಕಾರಣವಾಗಿದೆ. ಈ ರಸ್ತೆಯ ಕಾಮಗಾರಿಯಿಂದ APMC ರಸ್ತೆ ಹದಗೆಟ್ಟಿದೆ. ಇಂದು ಅದೇ ರಸ್ತೆಯಲ್ಲಿ ತೆರಳುತ್ತಿದ್ದ ಟೆಕ್ಕಿ ಪ್ರಿಯಾಂಕಾ ಸಹೋದರ ಗುಂಡಿ ತಪ್ಪಿಸಲು ಮುಂದಾಗಿದ್ದಾರೆ. ಈ ವೇಳೆ ಬೈಕ್ನಲ್ಲಿದ್ದ ಯುವತಿ ಕೆಳಗೆ ಬಿದ್ದಿದ್ದಾಳೆ. ಈ ವೇಳೆ ಮುಂದೆಯಿಂದ ಬರುತ್ತಿದ್ದ ಕ್ಯಾಂಟ್ರೋ ಲಾರಿ ಕೆಳಗೆ ಸಿಲುಕಿ ಯುವತಿ ಪ್ರಿಯಾಂಕಾ ಸಾವನ್ನಪ್ಪಿದ್ದಾರೆ. ಈ ಘಟನೆ ಸಂಬಂಧ ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮೆಟ್ರೋ ಸ್ಟೇಷನ್ ಬಿಡಕ್ಕೆ ಹೋಗುವಾಗ ರೋಡ್ ಸರಿ ಇಲ್ಲ, ರೋಡ್ ಲೆಕ್ಕಂತಾನೆ ಹೇಳಕ್ಕಾಗಲ್ಲ, ಒಂದು ರಸ್ತೆ ಅದ ಅಷ್ಟೇ. ಅಲ್ಲಿ ಬರುವಾಗ ಲಾರಿ ಸಡನ್ ಆಗಿ ಒಂದು ಟರ್ನ್ ಹೊಡೆದಿರೋದಂತೆ. ಅದು ಬಚಾವ್ ಮಾಡಕ್ಕೆ ಅವ್ರ ಅಣ್ಣ ಬೈಕ್ ಸ್ವಲ್ಪ ರೈಟ್ಗೆ ಎಳ್ದವ್ರೆ. ಮಣ್ಣೆಲ್ಲ ಅದು ಪೂರ್ತಿ ಗಾಡಿ ಸ್ಲಿಪ್ ಆಗಿ ಅವ್ರ ಅಣ್ಣ ಲೆಫ್ಟ್ ಅಲ್ಲಿ ಬಿದ್ದಿರೋದು, ಹುಡುಗಿ ರೈಟ್ ಬಿದ್ದು ಅದು ಲಾರಿ ಮೇಲ್ಗಡೆ ಹತ್ತಿಸಿರೋದಂತೆ. ರೋಡ್ ಇದ್ರೆ ಒಂದು ಪಾಡಿಗೆ ಅರ್ಥ ಮಾಡ್ಕೊಬಹುದು, ಏನೋ ಒಂದು ಅಕಸ್ಮಾತ್ ಆಗಿರೋದು. ಅಲ್ಲಿ ರೋಡ್ ಇಲ್ಲ, ಬರೀ ಗುಂಡಿಗಳು ಬಿದ್ದಿರೋದು. ರೋಡ್ ಎಲ್ಲ ಕಿತ್ತಾಕಿಕ್ಕವ್ರೆ. ಆ ರೋಡ್ ಗೊತ್ತಿಲ್ಲ ಎಷ್ಟು ವರ್ಷ ಆಯ್ತು ನಾವು ನೋಡ್ತಿರೋದು. ಇಷ್ಟು ವರ್ಷದಿಂದ ಒಂದು ಕರೆಕ್ಟಾಗಿ ಮಾಡಿಲ್ಲ ರೋಡು. ಬೆಂಗಳೂರು ಸೇರಿದಂತೆ ಬೆಂಗಳೂರು ಹೊರವಲಯದಲ್ಲಿ ಗುಂಡಿಗಳ ಗಂಡಾಂತರದಿಂದ ಪ್ರತಿನಿತ್ಯ ಒಂದಲ್ಲ ಒಂದು ಅಪಘಾತಗಳು ಸಂಭವಿಸ್ತಾ ಇದ್ದಾವೆ. ಈಗ ಹೇಳಿದ್ರೆ ಬೆಂಗಳೂರು ಹೊರವಲಯ ನೆಲಮಂಗಲದ ಮಾದನಹಳ್ಳಿ ಬಳಿ ಇರುವಂತಹ ಈ ಹುಸ್ಕೂರು ರಸ್ತೆಯಲ್ಲೂ ಸಹ ಒಂದು ಅಪಘಾತವಾಗಿ ಟೆಕ್ಕಿ ಸಾವನ್ನಪ್ಪಿರುವಂಥ ಘಟನೆ ನಡೆದಿದೆ. ಏನು ಈ APMC ರಸ್ತೆಯಲ್ಲಿ ಅಣ್ಣ ತಂಗಿ ಒಂದು ಬೈಕ್ನಲ್ಲಿ ತೆರಳ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಗುಂಡಿಯನ್ನು ತಪ್ಪಿಸಲು ಹೋದಂಥ ಸಂದರ್ಭದಲ್ಲಿ ಏನು ಆ ಯುವತಿ ಬೈಕ್ನಿಂದ ಕೆಳಗೆ ಬೀಳ್ತಾಳೆ. ಕೆಳಗೆ ಬಿದ್ದಂಥ ಕ್ಷಣದಲ್ಲೇ ಏನು ಆಕೆಯ ತಲೆಯ ಮೇಲೆ ಲಾರಿ ಹರಿದಂಥ ಪರಿಣಾಮ ಆಕೆ ತಡದಲ್ಲೇ ಸಾವನ್ನಪ್ಪಿರುವಂಥದ್ದು ನೋಡ್ತಾ ಇರೋದು. ಈ ಕೂಡ ಇಲ್ಲಿ ಭಾರೀ ವಾಹನಗಳು ಸಂಚಾರವನ್ನು ಮಾಡ್ತಾ ಇರ್ತವೆ. ಏನಂತಂದರೆ APMC ಮಾರುಕಟ್ಟೆ ಇದೆ, ಸಾಕಷ್ಟು ಊರುಗಳಿಗೆ ಸಂಪರ್ಕ ಕಲ್ಪಿಸುವಂಥ ರಸ್ತೆ ಇರುವಂಥದ್ದು. ಹೀಗಾಗಿ ಅಪಘಾತ ಸಂಭವಿಸಿ ಟೆಕ್ಕಿ ಪ್ರಿಯಾಂಕಾ ಅಂತೇಳಿ ಟೆಕ್ಕಿ ಸಾವನ್ನಪ್ಪಿದ್ದಾರೆ. ಒಟ್ಟಾರೆ ಈ ಘಟನೆಗೆ ಗುಂಡಿಗಳು ಕಾರಣವಾಗಿದ್ದು, ಹದಗೆಟ್ಟ ರಸ್ತೆಯಲ್ಲಿ ಭಾರಿ ಪ್ರಮಾಣದ ವಾಹನಗಳು ಪ್ರತಿನಿತ್ಯ ಸಂಚಾರ ಮಾಡ್ತಿವೆ. ಹೀಗಾಗಿ ಕೂಡಲೇ ರಸ್ತೆ ದುರಸ್ತಿ ಮಾಡುವಂತೆ ಸ್ಥಳೀಯರು ಆಗ್ರಹಿಸಿದ್ದಾರೆ. ಪ್ರಕಾಶ್, ಪಬ್ಲಿಕ್ ಟಿವಿ, ನೆಲಮಂಗಲ.